ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಭಾಳ ಈಜಿ ಇರ್ತದೆ. ನೀವು ಕರೆಕ್ಟಾಗಿ ಒಂದು ಸಲ ತಿಳ್ಕೊಂಡ್ರೆ ಸಾಕ್ರಿ, ಲೈಫ್ ಲಾಂಗ್ ನೀವು ನೆನಪಿರ್ಬೋದು. ಅದರಲ್ಲಿ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಮೆಂಟಲ್ ಎಬಿಲಿಟಿನೇ ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ ರೀ. ಮೇನ್ ಇರೋದು ಮೆಂಟಲ್ ಎಬಿಲಿಟಿ. ನಿಮ್ಮ ಸ್ಕೋರ್ ಆಗೋ ಸಬ್ಜೆಕ್ಟ್ ಯಾವುದಂದ್ರೆ ಮೆಂಟಲ್ ಎಬಿಲಿಟಿ. ಹಾಗಾದರೆ ಅದು ಎಷ್ಟು ಈಸಿ ಅದ ಅಂದರೆ ಈಸಿಯಾಗಿ ನಾವು ಯಾವ ರೀತಿ ಬಿಡಿಸ್ಬೋದು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾವು ಫಸ್ಟ್ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೀವು ನೋಡ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ಐತಿ ಏನೈತಪ್ಪ ಅಂದರೆ ಕ್ವಶನ್, ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದಿ ಕ್ವಶನ್ ಫಿಗರ್. ಪ್ರಶ್ನೆಯಲ್ಲಿರುವ ಆಕೃತಿಯಲ್ಲಿ ಎಷ್ಟು ಚಚ್ಚೌಕಗಳಿವೆ ಅಂತ ಹೇಳಿಸಿಂದ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ಇಲ್ಲಿ ನೋಡ್ತಾ ಇದ್ದೀರಿ, ಆಪ್ಷನ್ ಎ 16 ಅದ, ಆಪ್ಷನ್ ಬಿ 17 ಅದ, ಆಪ್ಷನ್ ಸಿ 25 ಅದ, ಆಪ್ಷನ್ ಡಿ 30 ಅದ. ಇಲ್ಲಿ ನೋಡ್ತಾ ಇದ್ದೀರಿ, ಚಚ್ಚೌಕನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಎಷ್ಟು ಚಚ್ಚೌಕಗಳಿವೆ ಅಂತ ಕೇಳಿದಾರೆ ರೀ. ಈ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಯಾವುದಪ್ಪ ಅಂದರೆ 30, 30 ಬರ್ತದೆ. 30 ರೈಟ್ ಆನ್ಸರ್. ಹಾಗಾದರೆ ನಾವು ಈಸಿ ಮೆಥಡ್ನಾಗ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಿಮಗೆ ನೇರವಾಗಿ ಹೇಳ್ತೀನಿ. ಅಂದರೆ ವಿವರಣೆ ಭಾಳ ಕೊಡೋದು ಬೇಡ. ಯಾಕಂದರೆ ಟೋಟಲಾಗಿ ಹೇಳ್ಬೇಕಾರೆ ಒಟ್ಟು ಟೋಟಲ್ ಎಷ್ಟು ಬರ್ತಾವೋ, ಆಮೇಲೆ ಈ ರೀತಿ ಆಮೇಲೆ ಟೋಟಲಾಗಿ ಎಣಿಸ್ಬೇಕಾಗ್ತದೆ. ಅದಕ್ಕಿಂತ ಭಾಳ ಈಜಿ ಚಚ್ಚೌಕ್ ಅಂದರೆ ಸ್ಕ್ವೇರ್ ಇತ್ತಂದರೆ ನಾವು ಭಾಳ ಈಸಿ ಮೆಥಡಾಗಿ ಬಿಡಿಸ್ಬೋದು. ಹಾಗಾದರೆ ನೋಡಿರಿ, ಆನ್ಸರ್ 30 ಹೆಂಗೆ ಬರ್ತೈತಿ, ಅದ್ರಾಗ ಚೌಕಗಳು 30 ಹೆಂಗೆ ಅದಾವ ಅನ್ನೋದನ್ನು ನಾವು ತಿಳ್ಕೊಳ. ಇಲ್ಲಿ ಮೊದಲೇದು ಟೋಟಲ್ ಚಚ್ಚೌಕ್ ಅಂದಾಗ ನಿಮ್ಗೆ ಗೊತ್ತಿರಲಿ. ಈ ಕಡೆ ನೋಡಿರಿ, 1 2 3 4. ಈ ಕಡೆ ಬಂದಾಗ 1 2 3 4 ಅಂದರೆ ಚೌಕ ಐತಿ. ಟೋಟಲಾಗಿ ಚೌಕದ. ಈ ಕಡೆ 4, ಈ ಕಡೆ 4 ಅದ. ಈ ರೀತಿ ಅಂದರೆ 5 5 ಕೊಡ್ಬೋದು, 6 6 ಕೊಡ್ಬೋದು, ಅಥವಾ 3 3 ಕೊಡ್ಬೋದು. ಯಾವ ರೀತಿ ಕೊಟ್ಟರು ಸಹಿತ ಇದೇ ಮೆಥಡನ್ನು, ಚಚ್ಚೌಕ್ ಇತ್ತಂದ್ರೆ ಇದೇ ಮೆಥಡ್ನ ನೀವು ಬಿಡಿಸ್ಬೇಕು. ಇದು ನಿಮ್ಗೆ ಗೊತ್ತಿರ್ಬೇಕು. ಹಾಗಾದರೆ ಯಾವ ರೀತಿ ಬಿಡಿಸೋ ನೋಡ್ರಿ. ಫಸ್ಟ್ನೇದ ಟೋಟಲ್ ಲೈನ್ ಏಟ್ ಅದ ರೀ, 1 2 3 4 ಅದಾವ. ಈ ಕಡೆ 4 ಅದಾವ ಅಂದಾಗ ನಾವು ಏನು ಮಾಡಬೇಕು, ಸ್ಕ್ವೇರ್ ಮಾಡ್ಕೋಬೇಕು. ಫಸ್ಟ್ನೇದು ಏನು ಮಾಡ್ರಿ, 1 ಸ್ಕ್ವೇರ್, ಆಮೇಲೆ 2 ಸ್ಕ್ವೇರ್, ಆಮೇಲೆ 3 ಸ್ಕ್ವೇರ್, ಆಮೇಲೆ 4 ಸ್ಕ್ವೇರ್. ಟೋಟಲ್ ಎಷ್ಟು ಅದಾವು ಆ ಲೈನನ್ನು ಬರ್ಕೋಬೇಕು ರೀ. ಬರ್ಕೊಂಡೆ ಈಗ ಬಿಡಿಸೋನು. 4 ಸ್ಕ್ವೇರ್ 4 4 ಎಷ್ಟು ರೀ, 16. 3 ಸ್ಕ್ವೇರ್ ಅಂದರೆ 3 3 9. 2 ಸ್ಕ್ವೇರ್ ಅಂದರೆ 2 2 4. ಆಮೇಲೆ 1 ಸ್ಕ್ವೇರ್ ಅಂದರೆ 1 1 1. ಟೋಟಲಾಗಿ ಇದನ್ನೆಲ್ಲ ಏನು ಮಾಡ್ಕೋಬೇಕು ರೀ, ನಾವು ಪ್ಲಸ್ ಮಾಡ್ಕೋಬೇಕು. ಟೋಟಲ್ ಪ್ಲಸ್ ಮಾಡ್ಕೋಬೇಕಾದ್ರೆ ನೋಡಿರಿ, ಇಲ್ಲಿ 16 1 9 ಎಷ್ಟಾಯ್ತು ರೀ, 25. 25 4 29. 1 ಕೂಡಿಸ್ರೆ 30. ಆನ್ಸರ್ ಸರಿ ಐತ್ರಿ. ಗೊತ್ತೈತೆ? ಬಿಡಿಸೋದು ಭಾಳ ಈಸಿ ಮೆಥಡ್ ರೀ ಇದು. ಚೌಕ್ ಇದ್ದಾಗ, ಸ್ಕ್ವೇರ್ ಇದ್ದಾಗ ಮಾತ್ರ ಈ ಮೆಥಡನ್ನು ಬಿಡಿಸ್ಬೇಕು. ಹೇಳೋದು ನೀವು ಎಲ್ಲರೂ ಅರ್ಥ ಮಾಡ್ಕೋತೀರಿ ಅಂದ್ಕೊಂಡಿನಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೇರವಾಗಿ. ನಿಮ್ಗೆ ಗೊತ್ತಿರಲಿ, ನಾ ಹೇಳೋದು ಈಗ ಸ್ಕ್ವೇರ್ ಚೌಕ್ ಇದ್ದಾಗ ಮಾತ್ರ ಈ ಮೆಥಡ್ ಬಿಡಿಸ್ಬೇಕು. ನೇರವಾಗಿ ಡೈರೆಕ್ಟ್ ಆನ್ಸರ್ ರೀ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಏನಾಯ್ತಪ್ಪ ಅಂದ್ರೆ ಸೇಮ್ ಕ್ವಶನ್ ಕೊಟ್ಟೇನ್ಯ, ಏನೂ ಬದಲಾವಣೆ ಮಾಡಿ ಕೊಟ್ಟಿಲ್ಲ. ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದಿ ಕ್ವಶನ್ ಫಿಗರ್. ಪ್ರಶ್ನೆಯಲ್ಲಿರುವ ಆಕೃತಿಯಲ್ಲಿ ಎಷ್ಟು ಚಚ್ಚೌಕಗಳಿವೆ ಐತಿ. ಆಪ್ಷನ್ ಎ 20 ಅದ, ಆಪ್ಷನ್ ಬಿ 22 ಅದ, ಆಪ್ಷನ್ ಸಿ 24 ಅದ, ಆಪ್ಷನ್ ಡಿ 25 ಅದ. ಇದೇಗೆ ಬಿಡಿಸಿದಂಥ ಪ್ರಶ್ನೆಗೂ ಈ ಪ್ರಶ್ನೆಗೂ ಏನು ಡಿಫ್ರೆನ್ಸ್ ಐತೆ ನೋಡ್ಬೇಕು. ಚಚ್ಚೌಕ ಒಳಗೆ ಇವು 2 ಮೆಥಡ್ ಗೊತ್ತಿದ್ರೆ ಸಾಕ್ರಿ, ಎಂಥ ಪ್ರಶ್ನೆ ಇದ್ದರೂ ನೀವು ಬಿಡಿಸ್ಬೋದು. ಇವು 2 ಮೆಥಡ್ ಬಿಟ್ಟು ಬೇರೆ ಮೆಥಡೇ ಇಲ್ಲ, ಆರಾಮ್ ಈಸಿಯಾಗಿ ಬಿಡಿಸ್ಬೋದು. ಇಲ್ಲಿ ಎಷ್ಟು ಚೌಕ, ಇಲ್ಲಿ ಏನು ಕೊಟ್ಟಾರಿ, ಆಕೃತಿಯಲ್ಲಿರೋ ಎಷ್ಟು ಚಚ್ಚೌಕಗಳಿವೆ ಅಂತ ಹೇಳ್ಕೊಟ್ಟಾರೆ. ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ 1 2 3 4 ಅದ, ಇಲ್ಲಿ 1 2 3 ಅದ. ಅಂದ್ರೆ ಆಯತಾಕಾರ ಐತ್ರಿ, ಆಯತಾಕಾರ ಐತಿ. ಇದೇಗಿಂದ ಪೂರ ಚೌಕ್ ಇತ್ತು, ಇದೇನಪ್ಪ ಅಂದ್ರೆ ಆಯತಾಕಾರ ಐತಿ. ಈ ರೀತಿ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ ನೀವು ನೋಡ್ಕೋಬೋದು. ಇಲ್ಲಿ ನಾವು ನಂಬರ್ ಹಾಕೋಣ. ಫಸ್ಟ್ನೇದು ನೋಡ್ರಿ, ಇದಕ್ಕೆ 1 ಅಂತ ಹಾಕೋನು, ಇದಕ್ಕೆ 2 ಅಂತ ಹಾಕೋನು, ಇದಕ್ಕೆ 3 ಅಂತ ಹಾಕೋನು, ಇದಕ್ಕೆ 4 ಅಂತ ಹಾಕೋನು. ಈ ಕಡೆ ಲೈನ್ ಎಷ್ಟು ಅದಾವಪ್ಪ ಅಂದ್ರೆ 4 ಅದಾವೆ. ಈ ಕಡೆ ಕೆಳಗೆ ಬಂದೀವಿ ಅಂದ್ರೆ 1, ಆಮೇಲೆ 2, ಆಮೇಲೆ 3. ಈ ಕಡೆ 3 ಅದಾವು, ಈ ಕಡೆ 4 ಅದಾವು. ಇದೇ ಬಿಡಿಸಿದಾಗ ಹೆಂಗಿತ್ತು ರೀ, ಅದು ಚೌಕಿತ್ತು. ಇಲ್ಲಿ ಹೆಂಗಿತ್ತು, ಈ ಕಡೆ 4 ಅದಾವು, ಈ ಕಡೆ 3 ಅದಾವು. ಹಾಗಾದ್ರೆ ಇದನ್ನು ಯಾವ ರೀತಿ ಬಿಡಿಸೋದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಇದನ್ನು ಇಂಟು ಮಾಡೋದ್ರಿ, ಇಲ್ಲಿಂದ ಇಲ್ಲಿ ಇಂಟು ಮಾಡೋದು. ಯಾವ ರೀತಿ ಅಂದರೆ 4 × 3, 4 × 3 ಪ್ಲಸ್, ಆಮೇಲೆ 3 × 2, 3 × 2, ಆಮೇಲೆ ಪ್ಲಸ್, ಆಮೇಲೆ 2 × 1, 2 × 1. ನೋಡಿರಿ, ಈಗ 4 3 ಎಷ್ಟು ರೀ, 12. ಆಮೇಲೆ ಪ್ಲಸ್ 3 2 6, ಪ್ಲಸ್ 2 1 2. ಟೋಟಲ್ ಕೂಡಿಸಿದಾಗ ಎಷ್ಟಾಗೈತೆ ನೋಡ್ರಿ, ಟೋಟಲ್ ಕೂಡಿಸಿದಾಗ ಎಷ್ಟಾಗೈತೆ ನೋಡ್ರಿ, 12 6 ಎಷ್ಟಾಯ್ತು ರೀ, 18. 18 2 ಟೋಟಲ್ ಎಷ್ಟಾಯ್ತು ಅಂದ್ರೆ 20. ಅಂದರೆ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್. ಗೊತ್ತಾಯ್ತು ತಿಳ್ಕೊಂಡೆ ನಿಮ್ಗೆ. ಚೌಕ 5 5 4 4 3 3 ಇದ್ದಾಗ ಆಗ ಫಸ್ಟ್ ಒಂದೇ ಲೆಕ್ಕ ಬಿಡಿಸ್ನಿ, ಆ ರೀತಿ ಬಿಡಿಸ್ಬೇಕು. ಇಲ್ಲಿ ಹೆಂಗೈತಪ್ಪ ಅಂದ್ರೆ ಹಿಂಗೆ 4 ಹಿಂಗೆ 3 ಐತಿ. ಈ ರೀತಿ ಕೊಟ್ಟಾಗ ಈ ಮೆಥಡ್ನಾಗ ಬಿಡಿಸಿರಪ್ಪ ಅಂದ್ರೆ
ಡೈರೆಕ್ಟ್ ಆನ್ಸರನ್ನು ಈಸಿಯಾಗಿ 30 ಸೆಕೆಂಡ್ನಾಗ ನೀವು ಆನ್ಸರ್ ಬಿಡಿಸ್ಬೋದು. ಗೊತ್ತಾಗತ್ರಿ ಎಲ್ಲರಿಗೂ? ನಿಮ್ಗೆಲ್ಲರಿಗೂ ಗೊತ್ತಾಕತಿ ತಿಳ್ಕೊತೀನಿ. ಹಾಗಾದರೆ ನಿಮಗೆ 2 ಪ್ರಶ್ನೆಗಳನ್ನ ಕೊಡ್ತೀನಿ ನಾನು. ಫಸ್ಟ್ ಬಿಡಿಸಿದ ಮೆಥಡ್ ಒಂದು, ಎರಡನೇ ಕ್ವಶನ್ ಮೆಥಡ್ ಒಂದು, 2 ಪ್ರಶ್ನೆಗಳು ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದ್ರೆ ಆನ್ಸರ್ ಮಾಡಬೇಕು. ಹಾಗಾದ್ರೆ ನೋಡಿರಿ, ನೆಕ್ಸ್ಟ್ 3ನೇ ಕ್ವಶನ್ ರೀ. ನೀವು ಕಮೆಂಟ್ ಮಾಡೋ ಮುಂದೆ ಏನು ಮಾಡ್ಬೇಕ್ರಿ, 3ನೇ ಪ್ರಶ್ನೆಗೆ ಏನು ಆನ್ಸರ್ ಅನ್ನೋದನ್ನು ನೀವು ಕಳಿಸ್ಬೇಕು. ಇಲ್ಲಿಯೂ ಪ್ರಶ್ನೆಯಲ್ಲಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? ಪ್ರಶ್ನೆ ಅದ, ಆಪ್ಷನ್ ಎ 45 ಅದ, ಆಪ್ಷನ್ ಬಿ 50 ಅದ, ಆಪ್ಷನ್ ಸಿ 55 ಅದ, ಆಪ್ಷನ್ ಡಿ 60 ಅದ. ಇಲ್ಲಿ ನೋಡ್ಕೋಬೇಕು ಎಷ್ಟು ಚೌಕಗಳಿವೆ. ಇಲ್ಲಿ 1 2 3 4 5 ಈ ಕಡೆ ಅದ, ಈ ಕಡೆ 1 2 3 4 5 ಈ ಕಡೆ ಅದ. ಹಾಗಾದರೆ ಆನ್ಸರನ್ನು ನೀವು ಕಮೆಂಟ್ ಮಾಡಬೇಕು. ಅಲ್ಲಿ ಪ್ರಶ್ನೆ ನಂಬರ್ ಹಾಕಿ ಮಾಡ್ಬೇಕ್ರಿ. ಪ್ರಶ್ನೆ 3ಕ್ಕೆ ಏನು ಆನ್ಸರ್ ಬರ್ತದೆ? ಈಗಾಗಲೇ 2ನ್ನ ಬಿಡಿಸೇನಿ, ಅದನ್ನು ನೋಡಿ ಆನ್ಸರನ್ನು ನೀವು ಮಾಡಬೇಕು. ಹಾಗಾದರೆ 2ನೇ ಪ್ರಶ್ನೆ ಒಂದು ಬಿಡಿಸೀನಿ ನಾನು. 2ನೇ ಪ್ರಶ್ನೆಗೆ ರಿಲೇಟಿವ್ ಅಂದರೆ ಇಲ್ಲಿಯೂ ಪ್ರಶ್ನೆಯಲ್ಲಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಇಲ್ಲಿ ಆಪ್ಷನ್ ಎ 36 ಅದ, ಆಪ್ಷನ್ ಬಿ 40 ಅದ, ಆಪ್ಷನ್ ಸಿ 38 ಅದ, ಆಪ್ಷನ್ ಡಿ 39 ಅದ. ಹಾಗಾದರೆ ಆಪ್ಷನ್ ಅಂದರೆ 4ನೇ ಪ್ರಶ್ನೆಗೆ ಏನು ಆಪ್ಷನ್ ಅಂದರೆ ಏನು ಆನ್ಸರ್ ಬರ್ತದೆ ಅನ್ನೋದನ್ನು ನೀವು ಕಮೆಂಟ್ ಮಾಡ್ಬೇಕು. 4ನೇ ಪ್ರಶ್ನೆ 3ನೇ ಪ್ರಶ್ನೆ ಹಾಕಿ ಏನು ಆನ್ಸರ್ ಬರ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಬೇಕು. ಇಲ್ಲಿ ನೋಡ್ಕೊರಿ 1 2 3 4 5 ಈ ಕಡೆ ಲೈನ್ ಅದಾವ, ಈ ಕಡೆ 1 2 3 4 ಲೈನ್ ಅದಾವ. ಹಾಗಾದರೆ ಪ್ರಶ್ನೆಯಲ್ಲಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆಗೆ ನೀವು ಏನು ಮಾಡ್ಬೇಕಂದ್ರೆ ಕಮೆಂಟನ್ನು ಮಾಡಬೇಕು. ಅದೇ ರೀತಿಯಾಗಿ 1ನೇ ಕ್ವಶನ 2ನೇ ಕ್ವಶನ ನಾನು ಬಿಡಿಸೀನಿ. ಯಾವ ರೀತಿ ಬಿಡಿಸೀನಿ ಅದೇ ರೀತಿಯೇ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಅಭ್ಯರ್ಥಿಗಳೇ. ಯಾರು ಸರಿಯಾಗಿ ಆನ್ಸರನ್ನು ಮಾಡ್ತೀರಿ ನೋಡ್ತಾ ಇರ್ತೀನಿ. ಅದೇ ರೀತಿಯಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ನಾನು ಪ್ರಾರಂಭ ಮಾಡಲಿದ್ದೇನೆ ಅಭ್ಯರ್ಥಿಗಳೇ. ಹಾಗಾದರೆ ಕಮೆಂಟ್ ಮೂಲಕ ಆನ್ಸರನ್ನು ತಿಳಿಸಿ. ಹಾಗೆ ಕ್ಲಾಸ್ ಬಗ್ಗೆನೂ ಸಹಿತ ನೀವು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಪಾಠವನ್ನು ಮಾಡಿದರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಸಹಿತ ನೀವು ಕಮೆಂಟನ್ನು ಮಾಡಿದರೆ ನಾನು ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ ಮೇಲೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಯಾರು ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋವರ್ಸ್ ಆಗಿಲ್ಲ ಅಂಥವರು ಈ ಕೂಡಲೇ ಫಾಲೋವರ್ಸ್ ಆಗಿರಿ. ಅಷ್ಟೇ ಅಲ್ಲದೆ ಫೇಸ್ಬುಕ್ನಲ್ಲಿ ವಿಡಿಯೋ ನೋಡ್ತಕ್ಕಂಥವ್ರು ಸಹಿತ ನೀವು ಸಹಿತ ಫಾಲೋವರ್ಸ್ ಆಗಿ ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ತಿಳಿಸಿ. ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.